जय मंगलम जय नमः पार्वती शिव हर हर महादेव। सद्गुरु सिद्धारूढ़ स्वामी महाराज की जय। गुरुनाथारूढ़ स्वामी महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। ओम 1,81,000 पाँचों पीर पैगंबर 3 दिन जिता पैगंबर जगत गुरु 3 दिन काशीपति गंगाधर हर हर महादेव। हर गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्मा तस्मै श्री गुरवे नमः। तस्मै ಶ್ರೀ ಗುರವೇ ನಮಃ. ಯಾವ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳ ಚರಣವನ್ನು ಹೃದಯಾರ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಎನ್ನ ಮಸ್ತಕದಲ್ಲಿರಿಸಿಕೊಂಡು ಈ ಬೆಳಗಾವ ಕ್ಷೇತ್ರದ ಅಧಿದೇವತೆಯಾಗಿರುವ ಯಾವ ಬನಶಂಕರಿ ತಾಯಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವ ಎಲ್ಲ ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಿಂದರಿಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇಲ್ಲಿ ಗುರು ಕರುಣಿಸಲು ಗುರುವಿನ ಬಗ್ಗೆ ಹೇಳಿಕೊಂಡು ಬಂದಾರ. ಗುರುವಿನ ಕರುಣೆ ಆತಂದ್ರೆ ಏನಾಗ್ತದ, ಅದು ಹೆಂಗಾಕ್ಕದ, ಏನು ಮಾಡಿದ್ರೆ ಅಕ್ಕದ ಅನ್ನತಕ್ಕಂಥ ವಿಷಯವನ್ನು ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಗುರು ಕರುಣಿಸಲು ಸಂಸಾರದ ವಿಷಯ ಕೆಟ್ಟಿತೆ, ಮಾಯ ಪ್ರಪಂಚ ಬಿಟ್ಟಿತೆ, ಹುಟ್ಟು ರಥ ಹೋಯಿತೆ, ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟನೆ ಕಾಣ ರಾಮನಾಥ. ದಾಶಿಮಯ್ಯನವರು ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಗುರು ಅಂತಂದ್ರೆ ಯಾರಿಗನಬೇಕಿಲ್ಲೇ ನಾವು? ಗುರುಗಳು ಜಗತ್ತಿನಲ್ಲಿ ಸಾಕಷ್ಟಿದ್ದಾರೆ. ಯಾರಿಗೆ ಗುರು ಅನ್ನಬೇಕು? ಈ ಬ್ರಹ್ಮ ವಿದ್ಯಾಕ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನನ ಇದಕ್ಕೆ ಅಧಿಕಾರಿ. ಶ್ರೋತ್ರತ್ವ ಅಂದ್ರೆ ಏನ್ರಿ ನಮಗೆ ಗುರುತಿಲ್ಲ ಅಂತಂದ್ರೆ 4 ವೇದಗಳನ್ನು ಅದರ ಸಾರವನ್ನು ತಿಳಿದಿರಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳದಾವ ಪುಣ್ಯಾತ್ಮರೇ. ಅದರ ಒಳಗಿರತಕ್ಕಂಥ ಎಲ್ಲವನ್ನು ತಿಳಿದಿರಬೇಕಾ ಗುರುಗಳು. 6 ಶಾಸ್ತ್ರದವ, ನೈಯಾಯಿಕರು
ಪೂರ್ವ ಮೀಮಾಂಸರು, ಬೌದ್ಧರು, ಪತಂಜಲಿಯವರು. ಆರನೇದವರು ಸಿದ್ಧಾಂತ ಮತ ನಮ್ಮದು. ಆದಿಶಂಕರಾಚಾರ್ಯರ ಸಿದ್ಧಾಂತ ಮತ ಇದು. ವೇದವಾಕ್ಯವನ್ನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಅಣಿಮಣಿದು. ನಮ್ಮ ಮತ ಯಾವುದು ಅಂತ ಕೇಳಿದ್ರೆ ಸಿದ್ಧಾಂತ ಮತ, ಅದ್ವೈತ ಮತ. ಅದ್ವೈತ ಅಂದ್ರೆ ಏನ್ರಿ ಗೊತ್ತಿಲ್ಲ, ಕೆಲವೊಂದು ಮಂದಿ ಗೊತ್ತಿರಂಗಿಲ್ಲ. ಎರಡು ಕೂಡಿ ಎರಡು ಅದಾವಲ್ಲ, ಬಟ್ ಒಂದಾಗುದು. ಜೀವ ಈಶ್ವರ ಒಂದಾಗುವುದು, ಇದಕ್ಕೆ ಅದ್ವೈತ ಅಂದ್ರೆ ಏನು? ಎರಡು ಕೂಡಿ ಒಂದಾಗುವುದು ಜೀವ ಈಶ್ವರ. ಇದಕ್ಕೆ ಅದ್ವೈತ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಆ ಗುರುವಿನ ಲಕ್ಷಣ ಏನು? ಹಿಂದೆ ಹೇಳ್ಕೊಂಡು ಬಂದಾರ. ಗುರುವಿನ ಲಕ್ಷಣ ಕರುಣ, ಸತ್ಕಲೆ, ಶಾಸ್ತ್ರ, ಪರಿಣೇತೆ, ನಿರಾಶೆ, ಸೌಂದರ್ಯತೆ, ಸುಖಮತ್ವ, ಸುಜನಗಳಲ್ಲಿರುವವನೇ ಗುರು ಅಂತ ಹೇಳ್ಕೊಂಡು ಬಂದಾರ. ಇದು ಯಾರಲ್ಲಿ ಇರ್ತೈತಿಪ್ಪ ಅಂತ ಕೇಳಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಇರ್ತೈತಿ. ಅದಕ್ಕೆ ಶ್ರೋತೃತ್ವವನ್ನು ಹೇಳ್ಕೊಂಡು ಬರ್ಲಿಕ್ಕತ್ತಾರ. ಇಲ್ಲಿ 4 ವೇದ, 6 ಶಾಸ್ತ್ರ, ಪುರಾಣಗಳು ರಗಡದವ, 18 ಪುರಾಣಗಳದಾವ. ಮೊದಲೇದು 1ನೇತೆ ಅಂಕ್ಲಿಪ್ ಯಾವುದು ಅಂತ ಕೇಳಿದರೆ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ರತ್ನಾವಳಿ, ಪ್ರಭಾಕರ, ಪಾರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ. ಇಷ್ಟಪ್ಪ ಗ್ರಂಥಗಳು ಕೇಳಬೇಕು, ಗುರುವಿನಂತಲ್ಲಿರಬೇಕು. ಇವೆಲ್ಲ ಕೇಳಿದರೆ ಏನು ಹೇಳುದು? ನಾವು ಪ್ರಪಂಚದೊಳಗೆ 4 ಗೋಡೆ ಮಧ್ಯಾಗ ಬಿದ್ದು ಸಾಯಕತ್ತೇವೆ. ನಾವು ಇಂಥ ಸುಂದರವಾದಂಥ ಗ್ರಂಥವನ್ನು ಅಧ್ಯಯನ ಮಾಡಿ ಸದ್ಗುರುನಾಥ ತಿಳಿಸ್ಕೊಡ್ತಾನ. ಏನ್ರಿ ಗ್ರಂಥಗಳ ಹೆಸರು ಕೇಳಿದ್ರೆ ಎಷ್ಟು ಆನಂದ ಆಕತಿ, ಅದರ ಒಳಗಿನ ಸಾರವನ್ನು ತಿಳಿದ್ರೆ ಎಷ್ಟು ಆನಂದ ಆಗಬಾರ್ದು? ಈ ಎಲ್ಲವನ್ನ ತಿಳಿದಿರತಕ್ಕಂಥ ವಚನಗಳ ಬಲ್ಲವರಿರಬೇಕು. ವಚನಗಳು ಬೇಕಾರಲ್ಲ, ಅವನು ಅಧ್ಯಯನ ಮಾಡಬೇಕು. ಬಸವಣ್ಣವರ ವಚನ, ಅಕ್ಕ ಮಹಾದೇವಿ ವಚನ, ಸರ್ವಜ್ಞನ ವಚನ, ಗೀತಾ ಪಾರಾಯಣ, ಗೀತಾ ಎಲ್ಲವನ್ನ ತಿಳಿದಿರತಕ್ಕಂಥವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳಿಕೊಂಡು ಬಂದಾರೆ. ಅಂಥ ಗುರುವಿಗೆ ನಾವು ಶರಣಾಗತ ಆದರೆ ಏನಕ್ಕದ? ನಮ್ಮ ಭವಬಂಧನ ಎಲ್ಲ ಹೊಕ್ಕತಿ. ಭವಬಂಧನ ಅಂತಂದ್ರೆ ಏನು? ಭವ ಅಂದ್ರೆ ಏನು? ಅಕ್ಕ ಮಾದೇವಿ ಹೇಳ್ತಾಳ, ಭವಬಂಧನವ ಕಳೆದ ಗುರುವೇ. ಭವಬಂಧನವನ್ನ ಕಳೆದಿರತಕ್ಕಂಥ ಹೇ ಸದ್ಗುರುನಾಥ ಅಂತ ಹೇಳಿ. ಹುಟ್ಟು ಸಾವು, ಭವಬಂಧನ ಅಂದ್ರೆ ಹುಟ್ಟು ಸಾವು. ಹುಟ್ಟದಂಗ ಮಾಡಿಕೊಳಿಕಂದ್ರೆ ಸಾವು ಎಲ್ಲಿದು ಬರ್ತೈತ್ರಿ? ಬರಂಗಿಲ್ಲ. ಭವಬಂಧನ ಅಂತಂದ್ರೆ ಹುಟ್ಟು ಸಾವು. ಈ ಏನತಕ್ಕಂಥದ್ದು ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆ ಗುರುವಿನ ಕರುಣೆನ ಬೇಕರಲ್ಲ.
ಗುರುವಿಂದ ಒಬ್ಬಂದ ಸಹಿತ ಅಲ್ಲ, ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಂದು ಒಂದನೂ ಇಲ್ಲ ಇಲ್ಲಿ. ಈಗ ನಾವು ಹೊಲ ಒಂದು ಖರೀದಿ ಮಾಡ್ಕೋಬೇಕತ್ತೀವ್ರಿ, ಒಂದು 4-5 ಎಕರೆ ಹೊಲ. ಅದಕ್ಕೆ ಎಷ್ಟು ಮಂದಿ ಸಹಿ ಬೇಕ್ರಿ? ಅದು ನಮ್ಮಂತೆ ಆಗಿ ಬರಬೇಕಾಗಿತ್ತಂದ್ರೆ ಯಾರ್ಯಾರ ತಡ್ಸಿಲ್ದಾರ ಎಲ್ಲೆಲ್ಲಿ ಹೋಗಿ ಸರ್ಕಲ್ಲ ಯಾರ್ಯಾರು ಅಂತಾರೆ ನೋಡ್ರಿ, ಇವ್ರದ್ದು ಎಲ್ಲರದು ಬೇಕ್ರಿ ತಲಾಟಿ. 4 ಮಂದಿ ಸಹಿ ಬೇಕಾಕತ್ತೆ. ನಾವು ಹೊಲ ಖರೀದಿ ತಗೋಬೇಕಾಗಿತ್ತಂದ್ರೆ ನಮಗೆ 4 ಮಂದಿ ಸಹಿ ಬೇಕಾಗಿರ್ತತ್ರಿ ಪುಣ್ಯಾತ್ಮರೇ. ಅಂದಾಗ ನಮ್ಮ ಹೊಲ ನಮ್ಮಂತೆ ಆಕತ್ತದು. ಹಂಗೆ ಇಲ್ಲೇ ಗುರು ಕರುಣೆ ಆಗಬೇಕಾಗಿತ್ತು, ಬ್ರಹ್ಮವಿದ್ಯೆ ಆಗಬೇಕಾಗಿತ್ತು. ನಾವು ಮುಮುಕ್ಷತ್ವವನ್ನು ಪಡೆದೆವು, ನಾವು ಬ್ರಹ್ಮವಿದ್ಯೆ ಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಮಂದಿ ಕೃಪಾದಾವ ಪುಣ್ಯಾತ್ಮರೇ. ಈಶ್ವರ ಕೃಪಾ ಬೇಕು, ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ ಅಂತ ಹೇಳ್ಕೊಂಡು ಬಂದಾರ. ಪರಮಾತ್ಮನ ಕೃಪೆ ಬೇಕು. ಇಲ್ಲೇನು ಹೇಳ್ಯಾರ? ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ, ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ. ಈಗ ನಾವು ಚಹಾ ಮಾಡಬೇಕಾಗಿತ್ತಂದ್ರೆ ಏನು ಬೇಕ್ರಿ? ಸಕ್ರೆ ಬೇಕು, ಚಹಾ ಪುಡಿ ಬೇಕು, ನೀರು ಬೇಕು, ಬೋಗಾಣಿ ಬೇಕು, ಕಟ್ಟಿಗೆ ಬೇಕು, ಒಲಿ ಬೇಕು, ಅದಕ್ಕೆ ಮಾಡೋರು ಒಬ್ರು ಬೇಕು. ಇದಕ್ಕೆ ಸಾಮಗ್ರಿ ಅಂತ ಹೇಳ್ತಾರೆ. ಚಾಕ ಎಷ್ಟು ಸಾಮಗ್ರಿ ಬೇಕು, ಬ್ರಹ್ಮವಿದ್ಯಾಕ್ಕೆ ಎಷ್ಟು ಸಾಮಗ್ರಿಗಳು ಬೇಕ್ರಿ ಹೇಳಾಕ ಸಾಧ್ಯ. ಈಶ್ವರ ಕೃಪಾ, ಪರಮಾತ್ಮನ ಕೃಪಾ ಆಗಬೇಕಾಗಿತ್ತಂದ್ರೆ ಕರ್ಮ ಉಪಾಸನೆಗಳನ್ನು ಮಾಡಿ, ಕರ್ಮಾದಿಗಳನ್ನು ಮಾಡಬೇಕಲ್ಲ, ಪೂಜಾದಿಗಳನ್ನು ಮಾಡಬೇಕು, ಮಂತ್ರಗಳನ್ನು ಬೇಕು. ಪ್ರೀತಿಗೆ ಒಬ್ಬರ ಪ್ರೀತಿಗೆ ಪಾತ್ರರಾಗಬೇಕಾಗಿತ್ತಂದ್ರೆ ನಾವು ಎಷ್ಟು ಚಲೋ ಅದಾಳಕಿ ಹೆಣ್ಮಗಳು, ಮ್ಯಾಲ ಪ್ರೀತಿ ಬರ್ತೈತೆ ನಮ್ಮ. ಹಂಗೆ ಪರಮಾತ್ಮ ನಮ್ಮ ಮ್ಯಾಲ ಕರುಣೆ ಮಾಡಬೇಕಾಗಿತ್ತು ಅಂತಂದ್ರೆ ಅವನ ಗುಣಗಾನವನ್ನು ಮಾಡಬೇಕಾಕೈತಿ. ನಾವು ಏನು ಮಾಡಬೇಕು? ಅವನ ಗುಣಗಾನ. ವೈರಾಗ್ಯ ಭರಿತ ಶಿವನಿನ್ನ ಲೀಲೆ, ವೈರಾಗ್ಯ ಭರಿತ ಶಿವನಿನ್ನ ಲೀಲೆ, ವೈರಾಗ್ಯ ಭರಿತ ಶಿವನಿನ್ನ ಲೀಲೆ. ಏನೆಂದು ಕೊಂಡಾಡಲಿ ನಿನ್ನ ಮಹಿಮೆ, ಏನೆಂದು ಕೊಂಡಾಡಲಿ. ಪರಮಾಮೃತವನು ಸುರರ ಪಾಲಿಗೆ ಬಿಟ್ಟು ಘೋರ ವಿಷವ ಕುಡಿದು ಕೊರಳೋಳು ಧರಿಸಿರಿ. ಏನೆಂದು ಕೊಂಡಾಡಲಿ ನಿನ್ನ ಮಹಿಮೆ, ಏನೆಂದು ಕೊಂಡಾಡಲಿ. ವೈರಾಗ್ಯ ಭರಿತ ಶಿವನಿನ್ನ ಲೀಲೆ, ವೈರಾಗ್ಯ ಭರಿತ ಶಿವನಿನ್ನ ಲೀಲೆ. ಏನೆಂದು ಕೊಂಡಾಡಲಿ ನಿನ್ನ ಮಹಿಮೆ, ಏನೆಂದು ಕೊಂಡಾಡಲಿ. ಆ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ನಾವು. ದಿವಸಕ್ಕೆ 1 ಸಲ ಓಂ ನಮಃ ಶಿವಾಯ ಅಂದರೆ ಇಲ್ಲ. ಸದಾವ ಕಾಲ ಪರಮಾತ್ಮನನ್ನು ಹೃದಯದಲ್ಲಿಟ್ಟುಕೊಂಡು ಅವನನ್ನು ಸ್ಮರಿಸಬೇಕು ನಾವು. ಅವನ ಪ್ರೀತಿ ಪಾತ್ರರಾಗಬೇಕು. ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ. ಆ ಪರಮಾತ್ಮ ನಮಗೆ ಭೇಟಿ ಆಗಬೇಕಾಗಿತ್ತಂದ್ರೆ ಹೊಯ ಆತ್ರಿ, ಹೊಯ ಗುರುವಿನ ಮುಖಾಂತರ ನಮಗೆ ತೋರ್ತಾನೆ. ಆ
ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಅಂತಂದ್ರೆ ಸದ್ಗುರುವಿನ ಮುಖಾಂತರವಾಗಿ ಅಲ್ಲಿ ಕಾಣಿಸ್ತಾನ, ಅಲ್ಲಿ ತಿಳಿತೈತಿ ನಮಗೆ ಪರಮಾತ್ಮ ಅನ್ನೋದು. ಈಗ ಇವೆಲ್ಲ ಮಾಡ್ಬೇಕ, ಕರ್ಮಾದಿಗಳನ್ನು, ಕರ್ಮ, ಉಪಾಸನೆ, ಜಪ, ತಪ, ಧ್ಯಾನ ಇದೆಲ್ಲ ಮಾಡಲಿಕ್ಕೆ ಬೇಕಿದನ್ನು. ಇದನ್ನು ಮಾಡಿದಾಗ ಸದ್ಗುರುನಾಥನಂತೇಳಿ ಕಳಿಸ್ತಾನ ಪರಮಾತ್ಮ. ಈಗ ನಾವೊಬ್ಬರತ್ತಲ್ಲಿ ಹೋಗಬೇಕಾಗಿರ್ತದ್ರಿ. ಹೋಗಬೇಕಾಗಿತ್ತಂದ್ರೆ ನಮಗೆ ಗೊತ್ತಿರಂಗಿಲ್ಲ. ಒಬ್ಬರ ತೋರಿಸ್ತಾರ, ಇಂಥವ್ರ ಮನೆಗೆ ಹೋಗ್ರಿ, ಇಂಥವ್ರ ಅಂತೇಳಿ ಹೋಗ್ರಿ ಅಂಥೇಳಿ ಅಂದಾಗ ನಮಗೆ ಗುರ್ತಕ್ಕತಿ. ಆ ಪರಮಾತ್ಮ ನಮಗೆ ತಿಳಿಬೇಕಾಗಿತ್ತಂದ್ರೆ ಸದ್ಗುರುವಿನ ಮುಖಾಂತರವಾಗಿ ನಮಗೆ ತಿಳಿತಾನೆ. ಪರಮಾತ್ಮ ಎಲ್ಲಿದ್ದಾನ, ಹೆಂಗದಾನ, ಎಲ್ಲಿದ್ದಾನ ಅನ್ನೋದು ನಮಗೆ ಅವರು ತಿಳಿಸ್ಕೊಡ್ತಾರೆ. ನೀನೇ ಪರಬ್ರಹ್ಮ ವಸ್ತುವಿದ್ದಿ, ನೀನು ಅಲ್ಲ, ನಿಂದು ಅಲ್ಲ, ಇದು ನೀನ ಪರಮಾತ್ಮ ಅದಿಯತ್ತ ಸದ್ಗುರುನಾಥ ತೋರಿಸ್ಕೊಡ್ತಾರೆ. ಅದಕ್ಕೆ ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ ಅಂತ ಹೇಳ್ಕೊಂಬಂದ್ರ ಪುಣ್ಯಾತ್ಮರೇ. ಪರಮಾತ್ಮನ ಕೃಪಾ ಆಗಬೇಕಾಗಿತ್ತಂದ್ರೆ ಶಶಿಧರನ ಕೃಪೆ ಆಗಬೇಕಾದರೆ ಶಿಶುವಿನಂತೆ ಮೊರೆ ಇಡಬೇಕು. ಶಿಶು ಹೆಂಗಳತೈತಿ, ತಾಯಿ ಮಲಿ ಕುಡಿಸದ ಹಕ್ಕಳ ಮುಂದೆ ಓಡಾಡ್ತಾಳೆ, ಹೊರಗೆ ಒಳಗೆ, ಹೊರಗೆ ಒಳಗೆ ಹೊರಗೆ. ಓಡಾಡೋ ಸಂದರ್ಭದಲ್ಲಿ ಮಗು ಏನು ಮಾಡ್ತದೆ, ತಾಯಿ ನೋಡಿ ಗಪ್ಪಿರ್ತತೆ ಅನ್ನೋದು ಇರೋದಿಲ್ಲ, ಅವ್ವ ಅವ್ವ ಆಗ್ತಾಳ್ತೈತಿ. ಸಾರ್ಕಿ ಹೇಳಾಕತೈತಿ, ಅವ್ವ ನನ್ನ ಮಗ ಏನಾಗೈತಿ ಅಂತ ಗಪ್ಪಣ ಎತ್ಕೊಂತ ಕುಂಡಿರ್ತಾಳ ತಾಯಿ. ಹಂಗೆ ಆ ಶಿಶು ಹೆಂಗೆ ಅಳ್ತೈತಲ್ಲ, ತಾಯಿ ಎತ್ಕೊಳ್ಳಂಥೇಳಿ ಹಂಗೆ ಪರಮಾತ್ಮಗೆ ನಾವು ಕೃಪಾ ಮಾಡಂಥೇಳಿ ಸದಾವಕಾಲವನ್ನು ಸ್ಮರಣೆ, ಧ್ಯಾನ, ಚಿಂತನ ಮಾಡಿದಾಗ ಪರಮಾತ್ಮ ಕೃಪೆ ಮಾಡತಾನ. ಆಗ ಗುರುವಿನನ್ನು ತೋರಿಸ್ತಾನೆ ನಮಗೆ. ಇದಕ್ಕೆ ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ ಅಂತ ಹೇಳ್ಕೊಂಬಂದ್ರೆ ಪುಣ್ಯಾತ್ಮರೇ. ಇನ್ಯಾರ ಕೃಪಾ ಬೇಕಪ್ಪ ಅಂತ ಕೇಳಿದ್ರೆ ವೇದ ಕೃಪಾ ಬೇಕಲ್ಲ. ಶಾಸ್ತ್ರಾರ್ಥವನ್ನು ಧಾರಣ ಮಾಡುವ ಸಾಮರ್ಥ್ಯವು ವೇದ ಕೃಪಾ. ಈ ಶ್ರುತಿ ಕೃಪಾ ಬೇಕಲ್ಲ. ವೇದ ಕೃಪಾ ಅಂತಂದ್ರೆ ಗ್ರಂಥದ ಒಳಗಿರತಕ್ಕಂಥ ಸಾರವನ್ನು ಸರಸ್ವತಿ ದೇವಿ ವೇದ ಕೃಪಾ ಬೇಕು. ಒಬ್ಬರದ ಇದ್ರೆ ನಡೆಯಂಗಿಲ್ಲ, ಪರಮಾತ್ಮನ ಒಬ್ಬದ ಇದ್ರೆ ನಡೆಯಂಗಿಲ್ಲ, ಗುರುವಿಂದ ಒಬ್ಬಂದ ಇದ್ರೆ ನಡೆಯಂಗಿಲ್ಲ. ವೇದ ಕೃಪಾನು ಬೇಕಿಲ್ಲ. ಶಾಸ್ತ್ರಾರ್ಥವನ್ನು ಧಾರಣ ಮಾಡುವ ಸಾಮರ್ಥ್ಯ ವೇದ ಕೃಪಾ ಅಂತ ತಿಳ್ಕೊಂಬಂದಾರೆ. ಅದನ್ನೆಲ್ಲ ಅಧ್ಯಯನ ಮಾಡಬೇಕಲ್ಲ, ಅಚ್ಚು ಕೃಪಾ ಮಾಡಬೇಕಲ್ಲ. ಭಕ್ತಿ ಇಟ್ಟು ನಾವು ಓದಿದುವ ಅಂದ್ರೆ ಈ ಪುಸ್ತಕದಾಗ ಇದ್ದದ್ದು ಮಸ್ತಕದಾಗ ಬರಬೇಕು, ಮಸ್ತಕದಿಂದ ಮಸ್ತಕಕ್ಕೆ ಬರಬೇಕು. ಅಂದಾಗ ಏನಾಕೈತಿ ನಮಗೆ, ಇಲ್ಲಿ ಹೊರಗೆ ಬರ್ತಾವ ವಾಕ್ಯಗಳ. ಇಲ್ಲಂದರೆ ಪುಸ್ತಕದಾಗಿಂದ ಅಷ್ಟೇ ಅಲ್ಲೇ ಇರ್ತಾವೆ, ಓದೋದು ಗಪ್ ಬಿಡೋದು ಅಂದರೆ ಹೆಂಗೆ ರಂಗೋಲಿ ಹಾಕಿದಂಗೆ ಆಕತ್ತದ. ಪುಸ್ತಕದಿಂದ ಮಸ್ತಕ, ಮಸ್ತಕದಿಂದ ಮಸ್ತಕಕ್ಕೆ ಬರಬೇಕದು. ಅಂದಾಗ ಬಾಯಿಲೆ ಹಾಯ್ತವ ವೇದ ಕೃಪಾ. ಇನ್ನು ಗುರು ಕೃಪಾ ಬೇಕಲ್ಲ. ವಚನವನ್ನು ಗುರು ಸ್ವ ಅನುಭವಕ್ಕೆ ಅನುಸಾರವಾಗಿ ಯಥಾರ್ಥನ ಮಾಡತಕ್ಕಂಥದ್ದು ಗುರುಕೃಪಾ ಅಂತ ಹೇಳ್ಕೊಂಬಂದಾರೆ. ಆ ವಚನಗಳನ್ನು ಎಲ್ಲ ಬಿಡಿಸಿ ನಮ್ಮ ಅನುಭವಕ್ಕೆ ಬರುವಂಗೆ ಆ ಸದ್ಗುರುನಾಥ ನಮ್ಮ ಹೃದಯದಲ್ಲಿ ಉಳಿಯುವಂಗೆ ಹೇಳಿಕೊಡ್ಬೇಕಲ್ಲ. ಅದಕ್ಕೆ ಸ್ವ ಅನುಭವಕ್ಕೆ ಅನುಸಾರವಾಗಿ ಯಥಾರ್ಥನ ಮಾಡೋದು ಗುರುಕೃಪಾ ಅಂತ ಹೇಳ್ಕೊಂಬಂದಾರೆ. ಗುರುವಿನ ಕೃಪೆ ಆಯ್ತು. ಅಂತಃಕರಣ ಕೃಪೆ ಆಗ್ಲಿಕ್ಕಂದ್ರೆ ಎಲ್ಲ ಹೋತ್ರಿ. ಕಡಗೋಲು ಹೋತು, ಗಡಿಗೆ ಹೋತು, ಮೊಸರು ಹೋತು, ಎಲ್ಲ ಹೋತು. ಅಂತಃಕರಣ ಕೃಪಾ ಬೇಕಿರಲಿಲ್ಲ ಇಲ್ಲೇ.
ವಚನಗಳನ್ನು ಅನುಸಾರವಾಗಿ ಯಥಾರ್ಥನ ಉಪದೇಶ ಮಾಡತಕ್ಕಂಥದ್ದು ಗುರುಕೃಪಾ ಆತ. ಸ್ವ ಅನುಭವಕ್ಕೆ ಯಥಾರ್ಥವಾಗಿ ಉಪದೇಶ ಮಾಡತಕ್ಕಂಥದ್ದು ಗುರುಕೃಪಾ. ವಚನಗಳನ್ನು ಸಾಧನಗಳನ್ನು ಸಂಪಾದನೆ ಮಾಡತಕ್ಕಂಥದ್ದು ಅಂತಃಕರಣ ಕೃಪಾ. ಹೆಂಗೆ ಹೊಲ ತಗೊಳಕ್ಕೆ 4 ಮಂದಿ ಸಹಿ ಬೇಕು, ಇಲ್ಲೂ 4 ಮಂದಿ ಸಹಿ ಆದಾಗನ ಅವರ ಕೃಪೆ ಆದಾಗನ ಏನು ಸಿಗ್ತೈತಿ? ಬ್ರಹ್ಮಪೀಠ ಸಿಗ್ತೈತಿ. ಇಂದ್ರಂದು 101 ಯಜ್ಞ ಮಾಡಿದಾಗ ಅವನಿಗೇನು ಸಿಕ್ತು? ಇಂದ್ರ ಕುರ್ಚಿ ಸಿಕ್ತು. ಬ್ರಹ್ಮವಿದ್ಯಾಯನ್ನು ಪಡ್ಕೊಂಡು ಬ್ರಹ್ಮ ವೇದಿಕೆ ಮೇಲೆ ಕೂತು 2 ಮಾತು ಹೇಳಬೇಕಾದ್ರೆ ಪುಣ್ಯಾತ್ಮರೇ ಅದಕ್ಕೆ ಏನು ಬೇಕು? 4 ಮಂದಿ ಕೃಪಾ ಬೇಕು. ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ. 4 ಮಂದಿ ಸೈ ಆದಾಗ ಇಲ್ಲಿ ಏನಾಕ್ಕತ್ತೆ ಅಂದ್ರೆ, ಇಲ್ಲಿ ಅಧಿಕಾರಿಯಾದ ಬ್ರಹ್ಮ ವೇದಿಕೆ ಮೇಲೆ ಕುಂಡ್ರಾಕ ಹಂಗೆ ಕೆಂಪು ಸೀರೆ ಉಟ್ಕೊಂಡು ಹಂಗೆ ಹೋಗಿ ಕುಂಡಿರ್ತನಂದ್ರೆ ಅಲ್ಲ. ಉಂಡುಂಡು ನೈದಲು ಇದು ರಂಡೇ ಹೊಸ್ತಿಲವೇ ಎಂದರ. ಗುರುಕೃಪಾ ಅಂತಃಕರಣಕ್ಕೆ ಮುಟ್ಟಬೇಕು, ಅಂತಃಕರಣ ಕೃಪಾ ಆಗಬೇಕು. ಅಂದಾಗ ಮಾತ್ರ ಏನಕ್ಕತಿ? ಬ್ರಹ್ಮವಿದ್ಯಾ ಅದ್ರ ಮ್ಯಾಲೆ ಕುಂಡ್ರತೈತಿ. ಪುಸ್ತಕದಂದ ಮಸ್ತಕ ಬರ್ತೈತಿ, ಯಾವತ್ತು ನೋಡಿದ್ರೆ ಕಣ್ಣಾಗ ಬರ್ತೈತಿ. ಕಣ್ಣು 2 ಇರಬೇಕು, ಒಳಗಣ್ಣು ಹೊರಗಣ್ಣು. ಹೊರಗಿನ ಕಣ್ಣುಗಳನ್ನು ಜಗತ್ತು ನೋಡ್ತೈತಿ, ನಾವು ಒಳಗಿನ ಕಣ್ಣುಗಳು ಒಳಗ ಇಟ್ಕೊಳ್ಳೋದು, ಒಳಗ ನೋಡೋದು. ಅದಕ್ಕೆ ನಿನ್ನ ನಿಜವಿದನೆ ತಿಳಿ ಅಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಇಲ್ಲಿ ಹೊರಗೇನು ಹುಡುಕ್ಯಾಡ್ತೀನಿ? ಹೊರಗೈತೇನ? ಇಲ್ಲ, ನಿನ್ನೊಳಗೈತೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿ ಅಂದ್ರೆ ಅವರು ಎಷ್ಟು ಸುಂದರವಾದಂಥ ಮಾತು ಹೇಳಿಕೊಂಡು ಬಂದಾರ. ಅದಕ್ಕೆ 4 ಮಂದಿ ಕೃಪಾ ಆದಾಗ ಮಾತ್ರ ಅವ ಅಧಿಕಾರಿ ಆಗತಾನ, ಮುಮುಕ್ಷ ಆಕ್ಕಾನ, ಶಿಷ್ಯ ಆಗಕ್ಕೆ ಯೋಗ್ಯತಾ ಇರ್ತಾನ. ಅವನಿಗೆ ಶಿಷ್ಯ ಮುಮುಕ್ಷ ಹೇಳ್ಕೊಂಡು ಬಂದಾರ ಇಲ್ಲಿ. ಅಂಥ ಸದ್ಗುರುನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮಹಿಮೆಯನ್ನು ಬರಿಬೇಕಂದ್ಲತ್ತ ಸರಸ್ವತೀ ದೇವಿ. ಸಮುದ್ರವನ್ನ ಮಸಿಯನ್ನ ಮಾಡಿ, ಗಿಡಗಂಟಿಯನ್ನ ಲೇಖನಿಕೆ ಮಾಡಿ ಬರ್ಯಾಕ ಕೂತ್ಲತ್ತ. ಬರದ್ಲು ಗಿಡಗಂಟಿನೂ ಅದು, 7 ಸಮುದ್ರಗಳು ಅದು. ಆದರೆ ಗುರುವಿನ ಮಹಿಮೆ ಇನ್ನೂ ಮುಗಿದಿಲ್ಲ ಅಂತ ಹೇಳಿದ್ಲತ್ತ ಸರಸ್ವತಿ. ಗುರುವಿನ ಮಹಿಮೆ ಬರಿದು ಇನ್ನು ಉಳಿತ. ಈ ಸಮುದ್ರಗಳಾದವು, ಗಿಡಗಂಟಿ ಆದವು, ಗುರುವಿನ ಮಹಿಮೆ ಇನ್ನು ಉಳಿದತ್ತಿ ಅಂದ್ಲತ್ತ, ಬಿಟ್ಲತ್ತಕ್ಕೆ ಬರೀದು. ಅಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ನಾವು ಶರಣಾಗತ್ತಾದ್ರೆ ನಮ್ಮ ಭವಬಂಧನ ಹೊಕ್ಕೈತಿ, ಮಾಯ ಪ್ರಪಂಚ ಹೊಕ್ಕತಿ, ಎಲ್ಲ ಹೊಕ್ಕತಿ. ಆದ್ರೆ ನಾವು ಆಗಕ್ಕೆ ತಯಾರಿಲ್ಲ. ಅದೇನೋ ಅಂತಾರಲ್ಲ, ನಾವು ಎಲ್ಲಿ ಬಿದ್ದು ಹೊಳ್ಳಾಡಕತ್ತಿದೀವಪ್ಪ ಅಂತ ಕೇಳಿದ್ರೆ, ಒಬ್ಬ 10,000 ರೂಪಾಯಿ ಕೊಟ್ಟು ಎಮ್ಮೆ ತೊಗೊಂಡಿದ್ದತ್ತ. ಈಗ 50,000 ಆಗ್ಯಾವ ಬಿಡ್ರಿ. ತೊಗೊಂಡ ನುಣ್ಣಂಗೆ ಅದನ್ನು ಸ್ವಚ್ಛ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚಿ ಏನು ಮಾಡಿದ? ಹೊಳಿಗೆ ಹೊಡ್ಕೊಂಡು ಹೊಂಟತ್ತು ಮೈ ತೊಳ್ಯಾಕ. ಸಾಬಣ ತೊಗೊಂಡು, ಕಲ್ಲು ತೊಗೊಂಡು ಅಗಿಶಾಗ ಅದು ಹೊಡ್ಕೊಂಡು ಹೊಂಟತ್ತ. ಹುಂಚಾಳ ಅಗಿಶಾಗ, ನಮ್ಮೂರು ಹುಂಚಾಳ್ರಿ, PY ಹುಣಸಾಳ, PG ಅಲ್ಲ, PY. ನಾವು ಇರೋದು ಬೆಳಗಾವದಾಗ. ಹೋಗಿ ಮೈ ತೊಳೆದು ಸ್ವಚ್ಛಂಗ ಮೈ ತೊಳೆದ ನೀರಾಗ ಮಲ್ಕೋತು. ಬ್ಯಾಸಿಗೆ ಬಿಸಿಲ
ಮಲ್ಕೊಂಡು ಆಮೇಲೆ ಆನಂದಾದಗಳ ಮ್ಯಾಲೆ ಬತ್ತು. ಮ್ಯಾಲೆ ಬರೋ ಮುಂದೆ ಊರ ದಂಡಿಗೆ ಏನಿರ್ತಾವ್ರಿ, ತಿಪ್ಪಿನ ಒದಿರ್ತಾರ, ಗಟಾರಗಳು ಇರ್ತಾವ. ಏನು ಮಾಡಿತಂದ್ರೆ ಹೊಡ್ಕೋತ ಹೋದದ್ದು ನಮ್ಮಲ್ಲಿ ಒಂದು ದೊಡ್ಡ ಮಡ ಐತ್ರಿ. ಹಂಗೇನು ಮಾಡಿತಂದ್ರೆ ಮಡದಾಗ ನೀರಿನ ಏನಾಗಿರ್ತೈತಿ, ರಾಡಿಗಿರ್ತೈತಿ. ಅದು ರಾಡಿ ಆದಗಳೇ ಹೋಗಿ ಆ ಮಡದಾಗ ಹಿಂಗೆ ಹೊಳ್ಯಾಡಕ್ಕೈತದ. ಮೇಯೆಲ್ಲ ರಟ್ಟು ಹಿಡ್ಸ್ಕೊತ ರಾಡಿ ರಟ್ಟು ಹಿಡ್ಸ್ಕೊತತ್ರಿ. ಇದ ಸ್ವಚ್ಛ ಹಂಗೆ ತೊಳ್ಕೊಂಡು ಬಂದೀನಿ. ಸಾಬಣ ಹಚ್ಚಿ ಎಣ್ಣೆ ಹಚ್ಚಿ ಕಲ್ಲು ಹಚ್ಚಿ ತಿಕ್ಕಿ 2 ತಾಸ್ತನ ಮತ್ತು ಹೋಗಿ ಮಡದಾಗ ರಾಡ್ಯಾಗ ಬಿತ್ತಲ ಇದು ಎಮ್ಮಿ ಅಂತ ಮಾಲಕ್. ಅವ ಹಂಗಂದ. ಇಲ್ಲಿ ನಾವು ಏನು ಮಾಡಿದೀವಿ ಅಂದ್ರೆ ಈ ರಾಡೇನಂತಕ್ಕಂಥ ಪ್ರಪಂಚದೊಳಗೆ ಬಿದ್ದ ಒಳ್ಳ್ಯಾಡಕತ್ತಿದ್ವಿ ನಾವು. ಇದ ಚಲೋ ಅನ್ಸಾಕ್ತೈತಿ ನಮಗೆ. ಇದು ನಮಗೆ ಗುರುವಿನಂತೇಳಿ ಹೋಗೋದು ಚಲೋ ಅನಿಸಿಲ್ಲ. ಈ ಪ್ರಪಂಚನ ಚಲೋ ಅನಿಸೈತಿ, ಚಂದ ಅನಿಸೈತಿ, ಅದನ್ನು ಮಾಡಾಕತ್ತಿದ್ವಿ ನಾವು. ಒಂದಿಷ್ಟು ಬಿಟ್ಟು ಬರೀ ನೋಡ್ರಿ ಎಷ್ಟು ಆನಂದ ಆಕ್ಕತಿ. ಅಮೃತ ಊಟ ಸಿಕ್ಕಂಗಾಕ್ಕತಿ ಪುಣ್ಯಾತ್ಮರೇ. ಅದಕ್ಕೆ ಗುರು ಕರುಣಿಸಲು ಸಂಸಾರದ ವಿಷಯ ಕೆಟ್ಟೀತೆ, ಮಾಯ ಪ್ರಪಂಚ ಬಿಟ್ಟೀತೆ, ಹುಟ್ಟುರತ ಹೋಯಿತೆ, ನಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟನೆ ಕಾಣ ರಾಮನಾಥ ಅಂಥೇಳಿ ಗುರು ಕರುಣೆ ಆಗಬೇಕಾಗಿತ್ತಂದ್ರೆ ನಾವು ಇಷ್ಟೆಲ್ಲ ಮಾಡ್ಕೋಬೇಕ ಪುಣ್ಯಾತ್ಮರೇ. ಈ 2 ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.